ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 106 ಡಿಸೆಂಬರ್ 26, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಪ್ರತ್ಯಕ್ಷದ ಸೋಲು, ಪರೋಕ್ಷದ ಗೆಲುವು. ಭಾಗ 1. ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾಗಿರುವ ಸಸ್ಯ ಯಾವುದು? ಇದೆಂಥ ಪ್ರಶ್ನೆ! ನಾವು ಉಸಿರಾಡಲು ಶುದ್ಧ ಗಾಳಿಯನ್ನು, ಬದುಕಲು ಆಹಾರವನ್ನು ನೀಡುವ ಸಸ್ಯಗಳು ನಮ್ಮನ್ನು ಕೊಲ್ಲಲು ಹೇಗೆ ಸಾಧ್ಯ? ಹಾಗೆಂದ ಮಾತ್ರಕ್ಕೆ ಅಪಾಯಕಾರಿ ಸಸ್ಯಗಳು ಇಲ್ಲ ಎಂದೇನಿಲ್ಲ. ಉನ್ಮಾದ ಹುಟ್ಟಿಸುವ ಗಾಂಜಾ ಎಲೆಗಳು, ಅಲರ್ಜಿಕಾರಕ ಪಾರ್ಥೇನಿಯಂ, ವಿಷಕಾರಿ ಆಗುವ ದತ್ತೂರ, ಎಕ್ಕ, ಕಣಿಗಲೆ, ಗುಲಗಂಜಿ ಇತ್ಯಾದಿ ಸಸ್ಯಗಳು ಅಪಾಯಕಾರಿ ಎಂದು ತಿಳಿದಿದೆ. ಆದರೆ ತೀರಾ ಅಪರೂಪಕ್ಕೆ ಬಹುಮಟ್ಟಿಗೆ ಅಜ್ಞಾನದಿಂದ ಇಂಥವಲ್ಲದ ಒಂದು ಸಸ್ಯವಿದೆ. ಅಜ್ಞಾನ, ಚಟ, ಅಪನಂಬಿಕೆ, ರಾಜಕೀಯ ಲಾಭ ಬಡುಕತನ, ಕುತಂತ್ರ, ಮೋಸ ಇಂತಹ ಮಾನವ ದೌರ್ಬಲ್ಯಗಳನ್ನೆಲ್ಲ ಒಟ್ಟು ಮಾಡಿ ನಮ್ಮ ಚಾರಿತ್ರ್ಯಕ್ಕೆ ಕನ್ನಡಿ ಹಿಡಿದಿರುವ ಸಸ್ಯ. ಅದುವೇ ತಂಬಾಕು ಅಥವಾ ಹೊಗೆಸೊಪ್ಪು. ಅನೇಕ ರೂಪಗಳಲ್ಲಿ ನಮ್ಮ ದೇಹವನ್ನು ಸೇರುವ ತಂಬಾಕು ಪ್ರತಿ ವರ್ಷ ಸುಮಾರು 70 ಲಕ್ಷ ಜನರ ಸಾವಿಗೆ ಕಾರಣವಾಗುತ್ತಿದೆ. ಈ ಸಂಖ್ಯೆ 2030 ವೇಳೆಗೆ ವಾರ್ಷಿಕ 1 ಕೋಟಿ ತಲುಪಲಿದೆ ಎಂದು ಊಹಿಸಲಾಗಿದೆ. ತಂಬಾಕಿನಲ್ಲಿರುವ ಸುಮಾರು 4,000 ವಿವಿಧ ರಾಸಾಯನಿಕಗಳು ಕ್ಯಾನ್ಸರ್ನಿಂದ ಮೊದಲಗೊಂಡು ಹೃದಯಾಘಾತದವರೆಗೆ ಹಲವಾರು ಕಾಯಿಲೆಗಳಿಗೆ ಕಾರಣ. ತಂಬಾಕಿನ ವಿಶ್ವವ್ಯಾಪಿ ಕೆಡುಕಿನ ಇತಿಹಾಸ ಬಹಳಷ್ಟು ಪಾಠಗಳನ್ನು ಕಲಿಸಬಲ್ಲದು. ಅಂತೆಯೇ ಕೆಲವು ಆಕಸ್ಮಿಕ ಘಟನೆಗಳ ಪಾತ್ರವನ್ನೂ ಕೂಡ. ಹೊಗೆಸೊಪ್ಪು ಮೂಲತಃ ಅಮೆರಿಕನ್ ಖಂಡದ ಸಸ್ಯ. 1492ರಲ್ಲಿ ಕೊಲಂಬಸ್ ಅಮೆರಿಕ ಖಂಡಕ್ಕೆ ಹೋಗುವವರೆಗೆ ಉಳಿದ ಪ್ರಪಂಚಕ್ಕೆ ಹೊಗೆಸೊಪ್ಪಿನ ಪರಿಚಯ ಇರಲಿಲ್ಲ. ಅಮೆರಿಕನ್ ಮೂಲ ನಿವಾಸಿಗಳು ಅಪರೂಪಕ್ಕೆ ತಂಬಾಕಿನ ಹೊಗೆಯನ್ನು ಸೇದುತ್ತಿದ್ದರು. ಈ ರೀತಿ ತಂಬಾಕನ್ನು ಸೇದುವ ಬಿದಿರಿನ ಕೊಳವೆಗೆ ಅಲ್ಲಿನ ಮೂಲ ನಿವಾಸಿಗಳು ಟಬಕೋ ಎನ್ನುತ್ತಿದ್ದರು. ಅದು ಹೊಗೆಸೊಪ್ಪಿನ ಹೆಸರೆಂದು ತಪ್ಪಾಗಿ ಭಾವಿಸಿದ ಯುರೋಪಿಯನ್ನರು ತಂಬಾಕಿಗೆ ಟೊಬ್ಯಾಕೋ ಎಂದು ಕರೆದರು. ಹೀಗೆ ನಾಮಕರಣದಿಂದ ಹಿಡಿದು ಪರಿಣಾಮದವರೆಗೆ ತಂಬಾಕಿನ ವಿಷಯದಲ್ಲಿ ಎಲ್ಲವೂ ತಪ್ಪೆ. ಆದರೆ ಹೊಸ ಪ್ರಪಂಚದಲ್ಲಿ ತಂಬಾಕು ಬಹುಮಟ್ಟಿಗೆ ಔಷಧದ ರೂಪದಲ್ಲಿ ಬಳಕೆ ಆಗುತ್ತಿತ್ತು. ಯುರೋಪಿಯನ್ನರು ಕಂಡಂತೆ ಮೂಲ ಅಮೆರಿಕನ್ನರು ತಂಬಾಕನ್ನು ಸುಣ್ಣದ ಜೊತೆ ಬೆರೆಸಿ ಹಲ್ಲನ್ನು ಬಿಳುಪುಗೊಳಿಸುತ್ತಿದ್ದರು. ಗಾಯಗಳಿಗೆ ಪಟ್ಟಿ ಮಾಡಲು ಕ್ರಿಮಿನಾಶಕದಂತೆ ಬಳಸುತ್ತಿದ್ದರು. ದಟ್ಟ ಹೊಗೆ ಹಾಕಿ ಕೀಟಗಳನ್ನು ಓಡಿಸುತ್ತಿದ್ದರು. ಶರೀರದ ಮೇಲಿನ ವ್ರಣಗಳನ್ನು ತೆಗೆಯಲು ಉಪಯೋಗಿಸುತ್ತಿದ್ದರು. ತಾಜಾ ತಂಬಾಕಿನ ಎಲೆಗಳಿಂದ ಮಾಡಿದ ಮಂದವಾದ ಕಷಾಯವನ್ನು ತೀವ್ರ ತಲೆನೋವಿನ ಶಮನಕ್ಕೆ ಪ್ರಯೋಗಿಸುತ್ತಿದ್ದರು. ಬಾಯಿನ ಹುಣ್ಣುಗಳಿಗೆ ತಂಬಾಕನ್ನು ಅರೆದು ಚೂರ್ಣದಂತೆ ಮಾಡಿ ಹಚ್ಚುತ್ತಿದ್ದರು. ತಂಬಾಕನ್ನು ನುರಿದು ಉಪ್ಪಿನ ಜೊತೆ ಬೆರೆಸಿ ಪೋಲ್ಟೀಸ್ನಂತೆ ಬಿಗಿಯುತ್ತಿದ್ದರು. ಅತಿಸಾರ ಬೇಧಿಯ ಶಮನಕ್ಕೆ ತಂಬಾಕಿನ ತೆಳು ಕಷಾಯವನ್ನು ಕುಡಿಸುತ್ತಿದ್ದರು. ತಂಬಾಕಿನ ಜೊತೆ ಮತ್ತೊಂದು ರೀತಿಯ ಸೊಪ್ಪನ್ನು ಸುಟ್ಟು ಅದರ ಹೊಗೆಯನ್ನು ಸೇದಿ ಸ್ವಲ್ಪ ಕಾಲ ಪ್ರಜ್ಞೆ ತಪ್ಪುತ್ತಿದ್ದರು. ಈ ಸಮಯದಲ್ಲಿ ಅವರಿಗೆ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಇಷ್ಟಾದರೂ ಅವರಿಂದ ಯುರೋಪಿಯನ್ನರು ಕಲಿತದ್ದು ಕೇವಲ ತಂಬಾಕು ಸೇದುವುದನ್ನು ಮಾತ್ರ. 16ನೇ ಶತಮಾನದ ಆರಂಭದಲ್ಲಿ
ಹೊಸ ಪ್ರಪಂಚದಿಂದ ತಂಬಾಕನ್ನು ಮೊದಲ ಬಾರಿಗೆ ಯುರೋಪಿಗೆ ತಂದವರು ಸ್ಪೇನ್ ದೇಶಿಗರು. ಇಂತಹ ಒಂದು ಸಂದರ್ಭದಲ್ಲಿ ತಂಬಾಕು ಹೊತ್ತು ತರುತ್ತಿದ್ದ ಒಂದು ನೌಕೆಯನ್ನು ಆಕ್ರಮಣ ಮಾಡಿದ ಬ್ರಿಟಿಷರು ಆ ತಂಬಾಕನ್ನು ತಮ್ಮ ವಿಜಯದ ಕುರುಹಾಗಿ ಬ್ರಿಟನ್ಗೆ ಒಯ್ದರು. ಯುರೋಪಿನಲ್ಲಿ ತಂಬಾಕು ಕೇವಲ ಸೇದುವುದಕ್ಕೆ ಅಷ್ಟೇ ಅಲ್ಲದೆ ನಶ್ಯದ ರೂಪದಲ್ಲಿ ಮೂಗಿನೊಳಗೆ ಸೆಳೆಯುವುದಕ್ಕೆ, ಉಂಡೆ ಸುತ್ತಿ ಬಾಯಲ್ಲಿ ಇಟ್ಟುಕೊಳ್ಳುವುದಕ್ಕೆ, ಸುರುಳಿ ಸುತ್ತಿ ಪೈಪಿನಲ್ಲಿಟ್ಟು ಸೇದುವುದಕ್ಕೆ ಕೂಡ ಬಳಸಲಾಗುತ್ತಿತ್ತು. ಮೊದಲಿಗೆ ಔಷಧೀಯ ಗುಣಗಳಾಗಿ ಇದನ್ನು ಬಳಸಲು ಆರಂಭಿಸಿದ ಯುರೋಪಿಯನ್ನರು ನಂತರ ಇದರ ಚಟಕ್ಕೆ ತುತ್ತಾದರು. ಇಲ್ಲದ ಕಾಯಿಲೆಗಳನ್ನು ಆರೋಪಿಸಿ ವೈದ್ಯರಿಂದ ತಂಬಾಕಿನ ಚಿಕಿತ್ಸೆಯನ್ನು ಪಡೆಯುವ ಮಂದಿ ಹೆಚ್ಚಾದರು. ನಿಧಾನವಾಗಿ ತಂಬಾಕಿನ ಬಳಕೆ ಮುಕ್ತವಾಗಿ ಆರಂಭವಾಯಿತು. 1828ರಲ್ಲಿ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ರಾಸಾಯನಿಕ ಪತ್ತೆಯಾಯಿತು. ಹೊಗೆಸೊಪ್ಪಿನಿಂದ ನಿಕೋಟಿನ್ ಅನ್ನು ಪ್ರತ್ಯೇಕಿಸಿ ಅದನ್ನು ಸ್ವತಂತ್ರವಾದ ಔಷಧವನ್ನಾಗಿ ಬಳಸಲು ಪ್ರಯತ್ನಗಳು ನಡೆದವು. ಜೊತೆಗೆ ನಿಕೋಟಿನ್ನ ಅಡ್ಡ ಪರಿಣಾಮಗಳು ಕೂಡ ಬೆಳಕಿಗೆ ಬಂದವು. ಆದರೆ ಅಷ್ಟರಲ್ಲಿ ತಂಬಾಕಿನ ಉದ್ಯಮಗಳು ಲಾಭ ಮಾಡಲು ಆರಂಭಿಸಿದ್ದವು. ಸಿಗಾರ್ಗಳು ದುಬಾರಿ ಎನಿಸಿದಾಗ 1830ರ ಸುಮಾರಿಗೆ ಫ್ರಾನ್ಸ್ನಲ್ಲಿ ಕೆಳದರ್ಜೆಯ ತಂಬಾಕನ್ನು ಕಾಗದದಲ್ಲಿ ಸುತ್ತಿ ಸುರಳಿ ಮಾಡಿದ ಸಿಗರೇಟುಗಳು ಉತ್ಪಾದನೆಯಾದವು. ಮಿತವಾದ ಆದಾಯ ಇದ್ದ ಕೆಳವರ್ಗದ ಜನರಲ್ಲಿ ತಂಬಾಕಿನ ಚಟವನ್ನು ಸಿಗರೇಟ್ಗಳು ಯಶಸ್ವಿಯಾಗಿ ಮುಂದುವರೆಸಿದವು. ಸಿಗರೇಟು 1840ರ ದಶಕದಲ್ಲಿ ಬ್ರಿಟನ್ ತಲುಪಿ ಸಾಕಷ್ಟು ಪ್ರಸಿದ್ಧಿ ಪಡೆಯಿತು. ಉಳ್ಳವರು ಸಿಗಾರನ್ನು, ಬಡವರು ಸಿಗರೇಟನ್ನು ಸೇದಲು ಮೊದಲಿಟ್ಟರು. 1847ರಲ್ಲಿ ಮೆಕ್ಸಿಕೋದ ಜುವಾನ್ ಅಡೋರ್ನೋ ಮೊದಲ ಸಿಗರೇಟ್ ತಯಾರಿಕಾ ಯಂತ್ರವನ್ನು ಕಂಡುಹಿಡಿದರು. ಇದನ್ನೇ ಪರಿಷ್ಕರಿಸುತ್ತಾ ಅಮೆರಿಕದ ಜೇಮ್ಸ್ ಬೋನ್ಸಾಕ್ 1880ರಲ್ಲಿ ದಿನವೊಂದಕ್ಕೆ 40,000 ಸಿಗರೇಟ್ಗಳನ್ನು ತಯಾರಿಸಬಲ್ಲ ಯಂತ್ರವನ್ನು ಕಂಡುಹಿಡಿದರು. 1853ರಲ್ಲೇ ಕ್ರಿಮಿಯನ್ ಯುದ್ಧದ ಕಾಲದಲ್ಲಿ ಸಿಗರೇಟನ್ನು ಏಷ್ಯಾದ ಹಲವಾರು ದೇಶಗಳಿಗೆ ತಲುಪಿಸಿದ್ದ ಬ್ರಿಟಿಷರು ಸಿಗರೇಟ್ ತಯಾರಿಕೆಯ ಯಂತ್ರದ ಪೂರಾ ಪ್ರಯೋಜನ ಪಡೆದುಕೊಂಡರು. ಸಿಗರೇಟಿನಲ್ಲಿ ಬಳಸುತ್ತಿದ್ದ ಕಡಿಮೆ ದರ್ಜೆಯ ಸಂಸ್ಕರಿತ ತಂಬಾಕಿನಲ್ಲಿ ಆಮ್ಲೀಯ ಅಂಶ ಅಧಿಕವಾಗಿತ್ತು. ಅದು ಶ್ವಾಸಕೋಶಗಳನ್ನು ಹಾಳು ಮಾಡುವ ದೊಡ್ಡ ದಾರಿಯಾಯಿತು. 1900ರವರೆಗೆ ಶ್ವಾಸಕೋಶದ ಕ್ಯಾನ್ಸರ್ ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ವೈದ್ಯಕೀಯ ಇತಿಹಾಸದಲ್ಲಿ ಅಲ್ಲಿಯವರೆಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದ 140 ರೋಗಿಗಳ ದಾಖಲೆ ಮಾತ್ರ ಇತ್ತು. 1912ರಲ್ಲಿ ಅಮೆರಿಕನ್ ವೈದ್ಯ ಡಾಕ್ಟರ್ ಐಸಾಕ್ ಆಲ್ಡರ್ ಶ್ವಾಸಕೋಶದ ಕ್ಯಾನ್ಸರ್ ಪ್ರಮಾಣ ಒಂದೇ ಸಮನೆ ಏರುತ್ತಿದೆ, ಅದಕ್ಕೆ ತಂಬಾಕು ಪ್ರಮುಖ ಕಾರಣ ಇರಬಹುದು ಎಂದು ಪ್ರಕಟಿಸಿದರು. ಆದರೆ 1914-18ರವರೆಗೆ ನಡೆದ ಮೊದಲ ಮಹಾಯುದ್ಧ, ಆನಂತರದ ಜಾಗತಿಕ ಇನ್ಫ್ಲೂಯೆನ್ಸಾ ವ್ಯಾಧಿ ಡಾಕ್ಟರ್ ಆಲ್ಡರ್ ಅವರ ಸಂಶೋಧನೆಯನ್ನು ಹೆಚ್ಚು ಬೆಳಕು ಕಾಣದಂತೆ ಮಾಡಿತು. 1920ರ ಸುಮಾರಿಗೆ ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗಿದ್ದಾರೆ ಎಂದು ಶಸ್ತ್ರಚಿಕಿತ್ಸಕರು ವಿವರ ನೀಡಿದರು. ತಂಬಾಕಿನ ಮೇಲೆ ಎಷ್ಟೇ ಅನುಮಾನ ಇದ್ದರೂ ತಂಬಾಕು ಉದ್ಯಮವನ್ನು ನಿಯಂತ್ರಿಸುತ್ತಿದ್ದ ಶಕ್ತಿಗಳ ಬಲ ಹೆಚ್ಚು ಮಾಹಿತಿ ಬಹಿರಂಗವಾಗದಂತೆ ಕಾಯುತ್ತಿತ್ತು. 1920 ಮತ್ತು 30ರ ದಶಕಗಳಲ್ಲಿ ಜೋಸೆಫ್ ಬ್ಲಡ್ಗುಡ್ ಮತ್ತು ಫ್ರೆಡ್ರಿಕ್ ಹಾಫ್ಮೆನ್ ನಡೆಸಿದ ಕೆಲವು ಅಧ್ಯಯನಗಳು ತಂಬಾಕು ಮತ್ತು ಕ್ಯಾನ್ಸರ್ ನಡುವಣ ಸಂಬಂಧವನ್ನು ವಿವರಿಸಿದವಾದರೂ ಜಾಗತಿಕ ಪರಿಸ್ಥಿತಿಗಳ ಕಾರಣದಿಂದ ಅದನ್ನು ಹೆಚ್ಚು ಮಂದಿ ಗಮನಿಸದಾಯಿತು. ಇದರ ಬಗ್ಗೆ ಮುಂದೆ ಪಕ್ಕಾ ಅಧ್ಯಯನಗಳು ಆರಂಭವಾದದ್ದೇ ಎರಡನೆಯ ಮಹಾಯುದ್ಧ ಕೊನೆಯಾದ ಮೇಲೆ. 1950ರಲ್ಲಿ ಕೆಲವು ಮಹತ್ವದ ಅಧ್ಯಯನಗಳು ಬೆಳಕು ಕಂಡವು. ಬ್ರಿಟಿಷ್ ವೈದ್ಯರಾದ ಸರ್ ರಿಚರ್ಡ್ ಡಾಲ್
ಮತ್ತು ಸರ್ ಬ್ರಾಡ್ಫರ್ಡ್ ಹಿಲ್ ಬ್ರಿಟನ್ನಲ್ಲಿನ ತಂಬಾಕು ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧದ ಪರಿಸ್ಥಿತಿಯ ಬಗ್ಗೆ ಪ್ರಾಥಮಿಕ ವರದಿ ನೀಡಿದರು. ಇದೇ ಕೆಲಸವನ್ನು ಅಮೆರಿಕದಲ್ಲಿ ಡಾಕ್ಟರ್ ಮಾರ್ಟನ್ ಲೆವಿನ್, ಡಾಕ್ಟರ್ ಗೋಲ್ಡ್ಸ್ಟೀನ್ ಮತ್ತು ಡಾಕ್ಟರ್ ಜೆರ್ಹಾರ್ಡ್ ಮಾಡಿದರು. ಅಮೆರಿಕದ ಡಾಕ್ಟರ್ ರಾಬರ್ಟ್ ಶ್ರೇಕ್ ಮತ್ತು ಡಾಕ್ಟರ್ ಲೈಲ್ ಬೇಕರ್ ತಮ್ಮ ಅಧ್ಯಯನದಲ್ಲಿ ತಂಬಾಕು ಮತ್ತು ಕ್ಯಾನ್ಸರ್ ನಡುವಣ ಖಚಿತ ಪುರಾವೆ ತೋರಿದರು. ಅಂದಿನ ಕಾಲದ ಅತ್ಯಂತ ವಿಸ್ತಾರವಾದ ಅಧ್ಯಯನ ಅಮೆರಿಕದ ಡಾಕ್ಟರ್ ಅರ್ನ್ಸ್ಟ್ ವೈಂಡರ್ ಮತ್ತು ಇವಾಟ್ಸ್ ಗ್ರಹಂ ಅವರದ್ದು. ಶ್ವಾಸಕೋಶದ ಕ್ಯಾನ್ಸರ್ ಉಳ್ಳ ಒಟ್ಟು 684 ರೋಗಿಗಳನ್ನು ವಿವರವಾಗಿ ಪರೀಕ್ಷಿಸಿದ್ದ ಈ ಅಧ್ಯಯನ ಅದಕ್ಕೆ ತಂಬಾಕಿನ ಸಂಬಂಧವನ್ನು ನಿರ್ವಿವಾದವಾಗಿ ಸಾರಿತ್ತು. 1954ರಲ್ಲಿ ಅಮೆರಿಕದ ಡಾಕ್ಟರ್ ಹ್ಯಾಮಂಡ್ ಮತ್ತು ಡಾಕ್ಟರ್ ಹಾರ್ನ್ 1,87,766 ಮಂದಿ ಪುರುಷರಲ್ಲಿ ತಂಬಾಕು ಸೇವನೆ ಮತ್ತು ಮರಣದ ನಡುವಣ ಸಂಬಂಧವನ್ನು ಅಧ್ಯಯನ ಮಾಡಿದರು. ಈ ಎಲ್ಲಾ ಅಧ್ಯಯನಗಳಿಂದ ಒತ್ತಡಕ್ಕೆ ಸಿಲುಕಿದ ಅಮೆರಿಕದ ಸಾರ್ವಜನಿಕ ಆರೋಗ್ಯ ಇಲಾಖೆ 1957 ಜುಲೈನಲ್ಲಿ ತಂಬಾಕು ಸೇವನೆ ಮತ್ತು ಕ್ಯಾನ್ಸರ್ ನಡುವಣ ಸಂಬಂಧವನ್ನು ಕುರಿತು ಅಧಿಕೃತ ಪ್ರಕಟಣೆ ನೀಡಿತು. 1962ರಲ್ಲಿ ಲಂಡನ್ನ ಪ್ರತಿಷ್ಠಿತ ವೈದ್ಯಕೀಯ ಸಂಘವಾದ ರಾಯಲ್ ಕಾಲೇಜ್ ಈ ವಿಷಯದಲ್ಲಿ ಆಗಿದ್ದ ಎಲ್ಲಾ ಮಹತ್ವದ ಅಧ್ಯಯನಗಳನ್ನು ಒಗ್ಗೂಡಿಸಿ ತಂಬಾಕು ಸೇವನೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ನಡುವೆ ನೇರ ಸಂಬಂಧ ಇರುವುದನ್ನು ದೃಢಗೊಳಿಸಿತು. ಇಷ್ಟಕ್ಕೆ ತಂಬಾಕನ್ನು ಜನ ಕೈಬಿಟ್ಟರೆ? ಇಲ್ಲ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕಿದ ಬಗ್ಗೆ, ನಮ್ಮ ಸಮಾಜದ ಮೇಲೆ ಈ ಸಸ್ಯದ ಬಿಗಿ ಹಿಡಿತದ ಬಗ್ಗೆ ಸೋಮವಾರದ ಸಂಚಿಕೆಯಲ್ಲಿ ಕೇಳೋಣ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.